ಕರೆಸ್ಕೊಂಡಿದ್ದು, ನಿಮ್ಮ ನಾಟಕಕ್ಕೆ ನನ್ನನ್ನು ಕರೆಸ್ಕೊಂಡಿದ್ದು. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚಲೋ ಇದ್ದೀರಾ? ಆರಾಮಿದ್ದೀರಾ? ಎಲ್ರಿಗೂ ಊಟ ಆಯ್ತಾ? ಏನ್ ತಿನ್ರಿ? ಮಿರ್ಚಿ ಮಂಡಕ್ಕಿನ? ನಿಮ್ಮ ಊಟ ತುಂಬಾ ಖಾರ ಅಪ್ಪ ನಮ್ಗೆ. ಬಾದಾಮಿಗೆ ನಾನು ಮೊದಲನೇ ಸಲ ಬರ್ತಾ ಇರೋದು. ತುಂಬಾ ಖುಷಿ ಆಯ್ತು ನಿಮ್ಮ ಊರಿಗೆ ಬಂದು. ಮೊದಲನೇದಾಗಿ ಇದೊಂದು ಐತಿಹಾಸಿಕ ಜಾಗ, ಚಾಲುಕ್ಯ ಅವರು ಆಡಿದಂತಹ ಜಾಗ. ಈ ಜಾಗಕ್ಕೆ ಬಂದು ನಾವು ನಮ್ಮ ಸ್ಕೂಲ್ ಕಾಲೇಜಲ್ಲಿ ಪುಸ್ತಕಗಳಲ್ಲಿ ಓದಿದ್ವಿ ಇದ್ರ ಬಗ್ಗೆ, ಆದರೆ ಇಲ್ಲಿ ಬಂದು ಪ್ರತ್ಯಕ್ಷವಾಗಿ ನೋಡಿ ತುಂಬ ಖುಷಿ ಆಯಿತು. ಹಾಗೆ ಈ ಜಾತ್ರೆಗೆ ಬಂದು ಅಮ್ಮನವ್ರ ದರ್ಶನನೂ ಮಾಡಿದಾಯಿತು. ಊಟಕ್ಕೆ ಹೋಗಿ ದಕ್ಷಿಣ ಕಾಶಿ ಲಿಂಗ ದರ್ಶನವೂ ಆಯಿತು. ತುಂಬ ಖುಷಿ ಆಗ್ತಾಯಿದೆ. ಅದೆಲ್ಲದಕ್ಕಿಂತ ಖುಷಿ ನಿಮ್ಮನ್ನೆಲ್ಲ ನೋಡಿದ್ದು ನನಗೆ ಇನ್ನೂ ಖುಷಿ ಆಗ್ತಾ ಇದೆ. ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಇನ್ನೇನು ಫಿನಾಲೆ ಹತ್ರ ಬರ್ತಿದೆ. ಯಾರು ಗೆಲ್ಬೇಕು ಅಂತ ಯಾಕೆ ಈ ಸಲ ಹೆಣ್ಮಕ್ಳು ಗೆಲ್ಲಿ ಬಿಡಿ ಅಲ್ವಾ? ಯಾವಾಗಲೂ ಗಂಡ್ಮಕ್ಳೇ ಗೆಲ್ತಾರೆ ಬಿಗ್ ಬಾಸ್ ಅಲ್ಲಿ. ಹನುಮಂತನೇ ಗೆಲ್ಲಬೇಕು ಅಂತ ಹೆಣ್ಮಕ್ಳು ವೋಟ್ ಮಾಡಿ. ಹನುಮಂತನ ನಿಮ್ಮ ನನ್ಗೆ ಉತ್ತರ ಕರ್ನಾಟಕ ಬರೋದಕ್ಕೆ ಖುಷಿ. ಯಾಕಂದ್ರೆ ನಿಮ್ಮ ಭಾಷೆ ಇರ್ಬೋದು, ನಿಮ್ಮ ಪ್ರೀತಿ ಇರ್ಬೋದು, ನಿಜವಾಗ್ಲೂ ಖುಷಿ ಆಗುತ್ತೆ. ನಿಮ್ಮ ಭಾಷೆನೂ ಒಂಥರ ಚಂದ, ಕೇಳಕ್ಕೆ ಚಂದ ನಿಮ್ಮ ಭಾಷೆ. ನೀವು ಬೈದ್ರೆ ಚೆನ್ನಾಗಿರುತ್ತೆ, ಒಂಥರ ನಮ್ಗೊಂಥರ ಕಾಮಿಡಿ ಅನಿಸ್ತಾ ಇರುತ್ತೆ ನೀವು ಬೈತಾ ಇದ್ರೆ. ಖುಷಿ ಆಗುತ್ತೆ. ನಿಮ್ಮ ಊಟನೂ ಚಂದ. ನಾನು ಇಲ್ಲಿ ಬಂದು 2 ದಿನ ಆಯಿತು. ನಾನು ಜೋಳದ ರೊಟ್ಟಿನೇ ತಿಂತಾ ಇದ್ದೀನಿ. ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ಈ ಥರ ಅಥೆಂಟಿಕ್ ಆಗಿರೋಂಥ ಜೋಳದ ರೊಟ್ಟಿ ಊಟ ಮಾಡೋದಕ್ಕೆ ಸಿಗೋದಿಲ್ಲ. ಇದಾದರೆ ಆದರೆ ಬೆಂಗಳೂರು ಜನಕ್ಕೆ ತಕ್ಕ ಹಾಗೆ ಅದನ್ನು ಮಾಡಿಫೈ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಉತ್ತರ ಕರ್ನಾಟಕ ಅಂದ ತಕ್ಷಣ ನಮಗೆ ನೆನಪು ಬರೋದು ನಿಮ್ಮ ಭಾಷೆ ಹಾಗೂ ಜೋಳದ ರೊಟ್ಟಿ ಊಟ. ಸೊ ಎರಡನ್ನೂ ನಾನು ಅನುಭವಿಸ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ನೋಡಿದ್ದೀರಾ? ಎಲ್ಲರೂ ನೋಡ್ತಾ ಇದ್ದೀರಾ? ಸೊ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ನಾನು ರಾಜಿ ಪಾತ್ರ ಮಾಡ್ತಿದ್ದೆ. ಆ ರಾಜಿ ಪಾತ್ರಕ್ಕೂ ನೀವು ತುಂಬ ಪ್ರೀತಿ ಕೊಟ್ಟು ಆಶೀರ್ವಾದ ಕೊಟ್ಟಿದ್ದೀರಾ. ನನ್ನನ್ನು ರಾಜಿ ಅಂತಲೇ ಗುರುತಿಸ್ತಾರೆ ತುಂಬ ಜನ. ಈ ನಿಮ್ಮ ಪ್ರೀತಿಗೆ ತುಂಬ ಖುಷಿ ಆಗುತ್ತೆ. ಸದಾಕಾಲ ನಮ್ಮಂಥ ಕಲಾವಿದರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ರಂಗಭೂಮಿ, ಸಿನಿಮಾ ಇರ್ಬೋದು, ಸೀರಿಯಲ್ ಇರ್ಬೋದು, ನಾವೆಲ್ಲ ಒಂದೇ ಕುಟುಂಬದವರು ಅಂತಲೇ ಹೇಳ್ಬೋದು. ನಾಟಕಗಳು ನಾನು ತುಂಬ ಕಮ್ಮಿ ಮಾಡಿರೋದು, ಮಾಡೇ ಇಲ್ಲ ಅಂತಲೇ ಹೇಳ್ಬೋದು. ಆದರೂ ನಾಟಕದಲ್ಲಿ ಒಂದು ವಿಭಿನ್ನವಾದ ಅನುಭವ ಇದೆ. ನಾವು ಸಿನಿಮಾ ಸೀರಿಯಲಲ್ಲಿ ಏನಾಗುತ್ತೆ ಅಂತಂದರೆ ನಾವು ಶಾರ್ಟ್ ಬೈ ಶಾರ್ಟ್ಗಳನ್ನ ತಗೊಳ್ತೀವಿ. ಆದರೆ ಇಲ್ಲಿ 3 ಅವರ್ ಒಟ್ಟಿಗೆ ನಾವು ಇವರು ಅಭಿನಯಿಸಬೇಕಾಗತ್ತೆ, ಡೈಲಾಗ್ಗಳನ್ನ ನೆನಪಿಟ್ಕೊಂಡು ಹೇಳಬೇಕಾಗತ್ತೆ. ಇವರ ಈ ಪ್ರಯತ್ನಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಸೊ ನಿಮಗೋಸ್ಕರ ನಾನು ಒಂದು ಡೈಲಾಗ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನಮ್ಮ ಸಿನಿಮಾದು ಸೀರಿಯಲ್ ಡೈಲಾಗ್ ಯಾವುದೂ ಹೇಳ್ತಾ ಇಲ್ಲ. ಯಾಕಂದರೆ ಉತ್ತರ ಕರ್ನಾಟಕ ಅಂದ ತಕ್ಷಣ ನನಗೆ ನೆನಪು ಬರೋದು, ನಾವು ಚಿಕ್ಕಂದಿನಿಂದ ಓದಿ ತಿಳ್ಕೊಂಡಿರೋದು ಕಿತ್ತೂರು ರಾಣಿ ಚೆನ್ನಮ್ಮ. ಸೊ ಉತ್ತರ ಕರ್ನಾಟಕ ಅಂದ ತಕ್ಷಣ ಈಗ ದಿಟ್ಟ ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ. ಸೊ ಅವ್ರ ಮಾರ್ಗದರ್ಶನದಿಂದಲೇ ನಾವೆಲ್ಲ ಅವ್ರು ಬೆಳೆದಿರೋದು. ಒಂಥರ ಅವ್ರನ್ನೇ ನಾವು ಮೋಟಿವೇಶನ್ ಆಗಿ ತೊಗೊಂಡಿರೋದು. ಎಲ್ಲ ಹೆಣ್ಮಕ್ಳು ಅಷ್ಟೇ ಧೈರ್ಯವಂತರಾಗಿರಬೇಕು ಅಂತ ತೋರಿಸ್ಕೊಟ್ಟಂತಹ ಇತಿಹಾಸ ಇರೋದು. ಸೊ ಅವರ ಒಂದು ಸಿನಿಮಾದ ಒಂದು ಡೈಲಾಗ್, ತುಂಬ ಫೇಮಸ್ ಡೈಲಾಗ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರಯತ್ನ ಪಡ್ತೀನಿ. ಬಿ ಸರೋಜಾ ದೇವಿಯವರು ಈ ಪಾತ್ರದಲ್ಲಿ ನಟಿಸಿದ್ರು. ಅವರಷ್ಟು ಲೆವೆಲ್ ನಾನು ಹೇಳೋಕ್ಕಾಗೋದಿಲ್ವೋ ಗೊತ್ತಿಲ್ಲ, ಪ್ರಯತ್ನ ಪಡ್ತೀನಿ ನಿಮ್ಮೆಲ್ಲರಿಗೋಸ್ಕರ. ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿ ಕೊಡಬೇಕೆ? ನೀವೇನು ನಮ್ಮವರೊಂದಿಗೆ ಹುಟ್ಟಿರಾ, ಬಿತ್ತೀರಾ, ನೀರುಣಿಸಿದ್ದೀರಾ, ಹೊರೆ ಹೋಗ್ತೀರಾ, ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿಕೊಡ್ತೀರಾ? ನಿಮಗೆ ಕೊಡಬೇಕು ಕಪ್ಪ. ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ಬಂಧು ಬಳಗವೇ, ನಾರಾರಿಗಳೇ, ನಿಮಗೆ ಕೊಡಬೇಕು ಕಪ್ಪ. ನಾವು ಕನ್ನಡಿಗರು, ಪ್ರಾಣಕ್ಕೆ ಅಂಜುವವರಲ್ಲ, ಮಾನಕ್ಕೆ ಅಂಜುವವರು. ಜೈ ಕರ್ನಾಟಕ ಮಾತೆ, ಜೈ
ಪುಟ್ಟಕ್ಕನ ಸೀರಿಯಲ್ ಸಿಕ್ಕಾಪಟ್ಟೆ